ಬಗ್ಗೆ ನೆಕ್ಸ್ಟ್ ಲೆವೆಲ್. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಒಳ್ಳೆ ಸಾಲದು, ಅಷ್ಟು ಚೆನ್ನಾಗಿದೆ. ರಾಕಿ ಬೈ ಕ್ಯಾರೆಕ್ಟ್ರು ಸಿನಿಮಾ ನಾನು ಅರ್ಧ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ. ಸಿನಿಮಾ ತುಂಬಾ ಜನ ಹೇಳ್ತಿದ್ರು. ಆಮೇಲೆ ಫ್ಯಾಮಿಲಿ ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಅಕ್ಕ ತಂಗಿ ಏನು ಅಣ್ಣ ತಂಗಿ ಏನೋ ರಾಖಿ ಹಬ್ಬ ಬರ್ತಿದೆಯಲ್ಲ, ಅವ್ರು 100% ಸಿನಿಮಾ ನೋಡ್ಬೇಕಿದು. ಆ ತರ ಒಂದು ಸೆಂಟಿಮೆಂಟ್ ಇರೋ ಸಿನಿಮಾ ಇದು. ಅಕ್ಕ ತಮ್ಮನ ಸಿನಿಮಾ ನಿಜವಾಗ್ಲೂ ಹೇಳ್ತಿದ್ದೀನಿ, ಸಿನಿಮಾ ಮಾಸು ಸೆಂಟಿಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇದೆಲ್ಲ ನೋಡ್ಬೇಕು ಅಂದ್ರೆ ಟಾಕ್ಸಿಕ್ ಅಂದ್ರೆ ಸುಮ್ಮನೆ ಏನೋ ಅನ್ಕೊಂಡ್ಬಿಟ್ಟಿದ್ವಿ, ಏನೋ ಇರುತ್ತೆ ಅಂತ. ಫೈರ್ ಅಲ್ಲೂ ಒಂದು ಎಮೋಷನಲ್ ಇರುತ್ತೆ, ಬಟ್ ಎಲ್ಲ ಈ ಸಿನಿಮಾದಲ್ಲಿ ಪ್ರೀತಿ ಇದೆ, ಲವ್ ಇದೆ, ಎಲ್ಲ ಎನಿವನ್ ಎಲ್ಲ ಸೆಂಟಿಮೆಂಟ್ ಎಲ್ಲ ಇದೆ. ಸಿನಿಮಾ ನಿಜವಾಗ್ಲೂ ಕುತ್ಕೊಂಡು ನೋಡೋಂತ ಸಿನಿಮಾನೇ. ಸಿನಿಮಾ ತುಂಬಾ ಚೆನ್ನಾಗಿದೆ. ಒಬ್ಬ ಕಂಡಕ್ಟರ್ ಮಗ, ಒಬ್ಬ ಬಸ್ ಡ್ರೈವರ್ ಮಗ ಗಾಂಧಿನಗರಕ್ಕೆ ಬಂದು ಕಟವಟ್ರು ನಿಲ್ಲಿಸಬೇಕು ಅಂತ ಬರ್ತಾನೆ. ಇವತ್ತು ವರ್ಲ್ಡ್ಗೆ ಕಟವಟ್ರು ನಿಲ್ಲಿಸಿದ್ದಾನೆ. ಇದು ಎಷ್ಟು ಸರ್ ಗೆಲುವಲ್ಲ, ಇದು ಕನ್ನಡಿಗರ ಗೆಲುವು. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಈಗ ಇದ್ರ ಮೇಲೆ ಇಂಟ್ರೆಸ್ಟ್ ಇರೋದು ಸಿನಿಮಾ. ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ತುಂಬಾ ಪುಷ್ ಮಾಡಿದಾರೆ ಸೀನ್ಸ್ ನ. ಬಟ್ ನೋಡೋಣ, ಸೆಕೆಂಡ್ ಹಾಫ್ ಪ್ರಾಬ್ಲಿ ಇಂಟ್ರೆಸ್ಟಿಂಗ್ ಆಗಿರ್ಬೋದು. ಲೈಕ್ ಈ ತರ ಮೂವಿ ಒಂದು ಬರುತ್ತೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಇಟ್ಸ್ ಕೈಂಡ್ ಆಫ್ ಯಾರು ನಂಬಿರ್ಲಿಲ್ಲ. ನಾರ್ಮಲ್ ಆವರೇಜ್ ಮೂವಿ ನೋಡ್ಕೊಂಡು ಬಂದಿದ್ವಿ ಸರ್, ಬಟ್ ಈ ತರ ಮೂವಿ ನಾವು ಲೈಕ್ ನೆಟ್ಫ್ಲಿಕ್ಸ್ ಅಲ್ಲಿ ನೋಡ್ತೀರಿ, ಇಂಗ್ಲಿಷ್ ಮೂವೀಸ್ ಎಲ್ಲ ನೋಡ್ತಿದ್ರಿ. ಬಟ್ ಇವಾಗ ನಮ್ಮ ಕರ್ನಾಟಕದವರು ಈ ತರ ಒಂದು ತೆಗಿದ್ದಾರೆ ಮೂವಿ ಅಂದ್ರೆ ಇಟ್ಸ್ ಸೋ ಬ್ಲೆಸ್ಡ್. ಅಂಡ್ ಬೀಯಿಂಗ್ ಎ ಫ್ಯಾನ್ ಆಫ್ ಹಿಸ್ ಯಶ್ ಬಾಸ್, ಲೈಕ್ ಅವ್ರ ಡೆಡಿಕೇಶನ್ ಆಗಿರ್ಲಿ, ಅವ್ರ ಡಿಸಿಪ್ಲಿನ್ ಆಗಿರ್ಲಿ, ಒಂಥರ ಇನ್ಸ್ಪಿರೇಷನ್. ಆಕ್ಚುಲಿ ಮೂವಿ ಬಂದು ಸಿಸ್ಟರ್ ಸೆಂಟಿಮೆಂಟು, ಲೈಕ್ ಎಲ್ಲ ಚೆನ್ನಾಗಿದೆ. ಒಂದು ಫೈಟಿಂಗ್ ಸೀನ್ ಆಗಿರಲಿ, ಒಂದು ಮೂವಿ ಮೇಕಿಂಗ್ ಆಗಿರಲಿ, ಪ್ರತಿಯೊಂದು ಸಖತ್ತಾಗಿ ಎಕ್ಸಿಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಬಂದು ನೋಡ್ಲೇಬೇಕಿತ್ತು ಮೂವಿನ, ಯಾರು ಮಿಸ್ ಮಾಡ್ಕೊಬಾರ್ದು. ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಮ್ಯಾಮ್ ಮೂವಿ ಸಖತ್ತಾಗಿ ಮಾಡಿದ್ದಾರೆ. ಎವ್ರಿ ಫ್ರೇಮ್ ಅದು ಸೂಪರ್ ಆಗಿದೆ. ಯಶ್ ಅವ್ರನ್ನ ಈ ರೀತಿ ನೋಡೋದಕ್ಕೆ ತುಂಬಾ ಖುಷಿ ಪಟ್ಟಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್ ಮೂವಿ. ಫಸ್ಟ್ ಹಾಫ್ ಒಂದು ಸಖತ್ತಾಗಿದೆ. ಸೆಕೆಂಡ್ ಹಾಫ್ಗೆ ವೇಟಿಂಗ್ ಮಾಡ್ತಾ ಇದೀವಿ. ಸೇಮ್ ಇನ್ನ ಫಿಲ್ಮ್ ಸ್ಟಾರ್ಟ್ ಆಗಿಲ್ಲ, ಸೊ ಇಂಟರ್ವಲ್ ಮೇಲೆ ಫಿಲ್ಮ್ ಸ್ಟಾರ್ಟ್ ಆಗುತ್ತೆ. ವೇಟಿಂಗ್ ಫಾರ್ ದಟ್. ಬಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲರದು. ಇನ್ನ ಸ್ಟೋರಿ ಇನ್ನ ಒಳಗಡೆ ಏನು ಸ್ಟಾರ್ಟ್ ಆಗಿಲ್ಲ, ಇನ್ನು ಇವಾಗಲೇ ಗೊತ್ತು. ಚೆನ್ನಾಗಿದೆ ಪರ್ಫಾರ್ಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ನಯನತಾರ ಮತ್ತೆ ಕೇರಾ ಅಡ್ವಾಣಿ ಸೂಪರ್ ಆಗಿ ಮಾಡಿದ್ದಾರೆ. ಯಶ್ಗಿಂತ ನಯನತಾರ ಮೇಲೆ ಫೋಕಸ್ ಜಾಸ್ತಿ ಇದೆ, ಯಾಕಂದ್ರೆ ಅವ್ರು ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ಗಿಂತ ನಾನು ಒಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ರಿಷಿಕಾ ಸಿಂಗ್ ಅವರಿಗೆ ಅಂದ ಚಂದ ಅಂತ ಮಾತಾಡಿದ್ರಿ, ಬಂದು ಪಿಕ್ಚರ್ ನೋಡಬೇಕು. ಎಸ್ಪೆಷಲಿ ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನೀವು ಒಂದು ಸೀನನ್ನ ಅವರು ನಿಜವಾಗ್ಲೂ ನೀವು ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದಾನೇ ನೀವು ಅಲ್ಲಿ ಒಂದು ವ್ಯಕ್ತಿ ಒಂದು ನೇಕೆಡ್ ಆಗಿ ನಿಂತ್ಕೊಂತಾನೆ ಅಂದ್ರೆ ನಿಜವಾಗ್ಲೂ ನೇಕೆಡ್ ಆಗಿ ನಿಲ್ಲಿಸ್ತೀರಾ? ಏನ್ ಭಾವನೆ ತರಿಸ್ತಾ ಇದ್ದೀರಾ ನೀವು ಜನಗಳಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ. ಹಾಗೂ ಒಂದು ಹೆಣ್ಮಗು ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಜವಾಗ್ಲೂ ಆ ಸೀನ್ ಕ್ರಿಯೇಟ್ ಮಾಡಿಸ್ತೀರಾ ನೀವು ಪಿಕ್ಚರ್ ಅಲ್ಲಿ. ಈ ಭಾವನೆಗಳು ನೀವು ತರಿಸ್ಬೇಡ್ರಿ. ಇವತ್ತೊಂದು ದಿವಸ ನೀವು ಪುನೀತ್ ರಾಜ್ಕುಮಾರ್ ಅವರ ಸಂಘದ ಅಧ್ಯಕ್ಷ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಗಳೇ 5 ಇಂಚ್ ಮೂರ್ತಿಗಳು 2620 ಮಾಡಿದ್ದೀನಿ. ಹೌದೌದು. ಈಗ ಕನ್ನಡ ಪಿಕ್ಚರ್ ಅಂತ ನಾವು ಬರೋದು, ನಾವು ಬಂದ್ಬಿಟ್ಟು ಅಪ್ಪು ಬಾಸ್ ಹೇಳಿದ್ದಾರೆ ಫಸ್ಟ್ ಶೋ ನೋಡಿ ಅಂತೇಳಿ, ಅದನ್ನ ನಾವು ಇವಾಗ್ಲೂ ಪಾಲಿಸ್ಕೊಂಡ್ ಬರ್ತಾ ಇದೀವಿ. ಆಮೇಲೆ ಇನ್ನೊಂದೇನಂದ್ರೆ, ಇವರೆಲ್ಲ ಕಷ್ಟಪಟ್ಟು ಬಂದಂತ ವ್ಯಕ್ತಿಗಳು. ನಾನು ಕೂಡ ಯಶ್ನ ಇದರಲ್ಲಿ ಏನಂತಾರೆ ಬಸವನಗರ ಯಾವ್ದು ಬಸವೇಶ್ವರ ನಗರಲ್ಲಿ ಅವರು ಯಾವಾಗ್ಲೂ ಓಡಾಡ್ಕೊಂಡಿದ್ರು. ನಮ್ಮ ಸ್ನೇಹಿತರ ಒಂದು ಹೋಟ್ಲಲ್ಲಿ ಇದ್ರು, ಅವರು ಜೊತೆ ನೋಡಿದಂತ ವ್ಯಕ್ತಿ. ಅವ್ರದ್ದು ಹಳೆ ನಂಬರು ಕೂಡ ಇದೆ ಇನ್ನು. ನಾನು ಪಿಕ್ಚರ್ ತುಂಬಾ ಚೆನ್ನಾಗಿದೆ, ಬನ್ನಿ ನೋಡಿ, ಮಕ್ಳಿಗೆಲ್ಲ ಅಷ್ಟೇ. ಥ್ಯಾಂಕ್ ಯು. ನಾವು ಪೀಣೆಯಿಂದ ಬಂದಿದ್ದೀವಿ ಮೇಡಮ್ ಫಿಲಮ್ ನೋಡಕ್ಕೆ. ಬೆಳಿಗ್ಗೆ 4 ಗಂಟೆಗೆ ಬಂದಿರೋದು. ಪೀಣೆ RR ಬಸ್ಸು, ಪೀಣೆ ರಮೇಶ್ ಅಣ್ಣ ಅವ್ರು ಕಳ್ಸಿಕೊಟ್ಟವ್ರೆ ನಮ್ನ. ಫಿಲಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ಮೇಡಮ್. ಫಿಲಮ್ ಅಂತ ಏನು ಅಕ್ಕ ತಂಗಿ ಸಂಬಂಧ ಹೆಂಗೈತೆ ಚೆನ್ನಾಗಿ ಮಾಡ್ಕೊಟ್ಟಾರ ಫಿಲಮ್. RR ಬಸ್ ಪೀಣೆ ರಮೇಶ್ ಅಣ್ಣಿಗೆ, ಅಕ್ಕ ತಂಗಿ ಸಂಬಂಧ ಚೆನ್ನಾಗೈತೆ ಮೇಡಮ್. ಶಾರ್ಟ್ ವಿಡಿಯೋ ಎಲ್ಲ ಚೆನ್ನಾಗೈತೆ. ಫಿಲಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ಮೇಡಮ್. ಆಗಿದೆ ಮೇಡಮ್.
ತನಕ ಸಿನಿಮಾ ಮಸ್ತ್ ಐತೆ ಮೇಡಮ್, ಸೂಪರ್ ಆಗೈತೆ. ಸಿನಿಮಾ ಪಿಕ್ಚರೈಸೇಷನ್ ಆಯ್ತಲ್ಲ ನೆಕ್ಸ್ಟ್ ಲೆವೆಲ್ ಐತೆ. ಹಾಲಿವುಡ್ ರೇಂಜಲ್ಲಿ ಐತೆ ಮೂವಿ ಮಾತ್ರ. ಯಶ್ ಅಪಿಯರೆನ್ಸ್ ಅಂತೂ KGF ಇದಲ್ಲ, KGF ಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲ ಐತೆ ಅಪಿಯರೆನ್ಸ್. ಹಂಗೆ ಬಂದು ಕಾಸ್ಟ್ಯೂಮ್ಸ್ ಅಂತೂ ಅಯ್ಯೋ ನೋಡ್ತಿದ್ರೆ ನಾನು ಸೀರೀಸ್ ನೋಡ್ತಾ ಇದ್ದೀನಿ ಅನ್ನೋ ತರ ಫೀಲ್ ಬರ್ತಾ ಇದೆ. ಹೀರೋಯಿನ್ಸು ಹಾಡು ಅನ್ನೋದು ಎಲ್ಲರದು ಚೆನ್ನಾಗೈತೆ. ಹೀರೋಯಿನು ಮಸ್ತಾಗ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡವ್ರೆ. ಆದ್ರೆ ಸೆಂಟಿಮೆಂಟ್ ಇಲ್ಲ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇಲ್ಲ ಅಂತ ಹೇಳ್ತಾರೆ. ಬಂದ್ರೆ ತಂಗಿ ಅಕ್ಕನ ಸೆಂಟಿಮೆಂಟು, ಲವ್ನ ಹೆಂಗೆ ಬಿಲ್ಡ್ ಮಾಡಬೇಕು ಎಲ್ಲ ಮಸ್ತಾಯ್ತೆ. ಸಖತ್ತಾಯ್ತೆ ಮಾತ್ರ ಮೂವಿ ಮಾತ್ರ. ಫಸ್ಟ್ ಹಾಫ್ ಮೇಡಮ್ ಇಂಟರ್ವ್ಯೂ ಯಾಕೆ ಬಂತು ಅನಿಸ್ತಾ ಇದೆ ಹೇಳ್ಬೇಕು ಅಂದ್ರೆ, ಸೊ ಪ್ರತಿಯೊಂದು ಪಿಕ್ಚರ್ ಎಷ್ಟನ್ನ ಅದು ಹೆಂಗೆ ಅಂತ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಲಾಸ್ಟ್ ತನಕ ಥಿಯೇಟರ್ ಅಲ್ಲಿ ಗ್ರಿಪ್ ಇಟ್ಕೊಳ್ತಾರಲ್ಲ, ಸೊ ಆ ಗ್ರಿಪ್ ನ ನಾವು ಕಂಡು ಬಂದಿದ್ದೀವಿ ಈ ಚಿತ್ರದಲ್ಲಿ ಕೂಡ. ಸೊ ಟಾಕ್ಸಿಕ್ ಫೇರಿ ಟೇಲ್ ಫಾರ್ ಅಡಲ್ಟ್ಸ್ ಅಂತ ಏನ್ ಅಂತಿದ್ದಾರೆ. ಸೊ ಅಗೇನ್ ಅವ್ರದ್ದು ಪ್ರತಿಯೊಂದು ಚಿತ್ರದಲ್ಲೂ ಒಂದು ಮೋಟಿವೇಶನ್ ಅಂತ ಇರುತ್ತೆ, ಒಂದು ಇನ್ಸ್ಪಿರೇಷನ್ ಅಂತ ಇರುತ್ತೆ. ಸೊ ಆ ಟ್ಯಾಗ್ ಲೈನ್ ನ ತಗೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಸೆಂಟಿಮೆಂಟ್ ಇಲ್ಲ ಮೇಡಮ್, ಏನಿದ್ರು ಮೋಟಿವೇಶನ್ ಅಷ್ಟೇ ಮೇಡಮ್. ಯಶ್ ಆನಂದ್ ಆಕ್ಟಿಂಗ್ ಅಷ್ಟೇನೆ. ಸೊ ಎನಿ ಟೈಮ್ ಅವ್ರದ್ದು ಆಕ್ಟಿಂಗ್ ಏನೇನೆ. ಸೊ ಆಕ್ಟಿಂಗ್ ಜೊತೆಗೆ ಅವರೊಂದು ಸಾರಾಂಶ ಕೊಡ್ತಾರಲ್ಲ ಕಥೆಯಲ್ಲಿ, ಸೊ ಅದನ್ನ ನಾವು ಗ್ರಿಪ್ ಇಟ್ಕೊಂಡು ನಮ್ಮ ಜೀವನದಲ್ಲೂ ಅದನ್ನ ಅರ್ಥಪೂರ್ವಕ ತಗೊಂಡು ಹೋದ್ರೆ, ನಾಟ್ ಎವ್ರಿಥಿಂಗ್, ಕೆಲವೊಂದೊಂದು ಮಾತ್ರ ಅಷ್ಟೇ.